ಪ್ರಸ್ತುತ ಈಗ ನ್ಯಾಷನಲ್ ಎಜುಕೇಶನ್ ಸೊಸೈಟಿಯ ಪ್ರೆಸಿಡೆಂಟ್ ಆಗಿದ್ದೀವಿ. ಸೊ ಈ ಒಂದು ಜವಾಬ್ದಾರಿ ತಮಗ್ ಸಿಕ್ಕಿದ್ದು ಯಾವ ಒಂದು ಕಾರಣಕ್ಕೆ, ಅಥವಾ ಇಂಟ್ರೆಸ್ಟ್ ಇತ್ತಾ, ಅಥವಾ ನೀವು ಇಲ್ಲ ಪ್ರೆಷರ್ ತಗೊಂಡಿದ್ದ ಹಿಂಗೆ ಅಂತ? ನಮಗೆ ಯಾವ ಆಸಕ್ತಿನೂ ಇರಲಿಲ್ಲ. ಹೊಸೂರಿನಲ್ಲಿ ನ್ಯಾಷನಲ್ ಹೈಸ್ಕೂಲ್ ಶುರುವಾದಾಗ, ಅಂದ್ರೆ 60 ವರ್ಷದ ಕೆಳಗೆ ಏನು ಆ ಶಾಲೆಗೆ ಪ್ರೆಸಿಡೆಂಟ್ ಆಗಿದ್ದೆ, ಅದನ್ನ ಇದುವರೆ ತನಕ ಕಂಟಿನ್ಯೂ ಮಾಡ್ಕೊಂಡು ಬಂದೆ. ನ್ಯಾಷನಲ್ ಎಜುಕೇಶನ್ ಸೊಸೈಟಿಯ ಒಂದು ಅವಿಭಾಜ್ಯ ಅಂಗ ಹೈಸ್ಕೂಲ್ ನ ಪ್ರೆಸಿಡೆಂಟ್ ಯಾರು ಇರ್ತಾರೆ ಅಂತವರು ಆಟೋಮ್ಯಾಟಿಕ್ ಆಗಿ ನ್ಯಾಷನಲ್ ಎಜುಕೇಶನ್ ಸೊಸೈಟಿಯ ಗವರ್ನಿಂಗ್ ಕೌನ್ಸಿಲ್ಗೆ ಮೆಂಬರ್ ಆಗ್ತಾರೆ. ಸೊ ನಾನು 60 ವರ್ಷದಿಂದನೂ ಇಲ್ಲಿ ಬಸವನಗುಡಿ ನ್ಯಾಷನಲ್ ಕಾಲೇಜ್ನಲ್ಲಿ ಮೆಂಬರ್ ಆಗಿ ಕಂಟಿನ್ಯೂ ಆಗ್ತಾ ಇದ್ದೆ. ಒಂದು 2-3 ವರ್ಷದ ಕೆಳಗೆ, ಅಂದ್ರೆ ನಾವು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಸೊಸೈಟಿನಲ್ಲಿ ಬೇಕಾದಷ್ಟು ದುರ್ವ್ಯವಹಾರಗಳು ನಡೆದಿದೆ ಅಂತ ನಮ್ಮ ಗಮನಕ್ಕೆ ಬಂತು. ಪರೀಕ್ಷೆ ಮಾಡಿದಾಗೆ ಅದೆಲ್ಲ ರುಜುವಾತು ಆಯ್ತು. ಸೊ ಹೀಗಾಗಿ ಮನಸ್ಸಿಗೆ ತುಂಬಾ ಹರ್ಟ್ ಆಯ್ತು. ಡಾಕ್ಟರ್ ಎಚ್ ನರಸಿಂಹಯ್ಯ ಅಂತ ಅವರು, ಅದಕ್ಕೂ ಮುಂಚೆ ಇನ್ನೊಬ್ರು ನರಸಿಂಹಯ್ಯನವರು ಅಂತ ಇದ್ರು ಅವರು, ಆಮೇಲೆ ಗರುಡಾಚಾರ್ ಅಂತ ಒಬ್ರು ಇದ್ರು ಅವರು, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಿನಾಗಿ ಸಂಪತ್ ಗಿರ್ರಾಯರು ಅಂತ ಒಬ್ರು ಇದ್ರು. ಸಂಪತ್ ಗಿರ್ರಾಯರಂತೂ ಅಪ್ಪಟ ಗಾಂಧಿವಾದಿಗಳವರು ಅಂತ ಅವರು ನ್ಯಾಷನಲ್ ಹೈಸ್ಕೂಲ್ಗೆ ಸೇವೆ ಸಲ್ಲಿಸಿದಂತ ಶಾಲೆ ಅಂತಕ್ಕಂಥದ್ದು ಒಂದೇ ಏಕೈಕ ಗುರಿ ನಮ್ದು, ಅದಕ್ಕೆ ಮೆಂಬರ್ಶಿಪ್ ಕಂಟಿನ್ಯೂ ಆಗೋ ಹಾಗೆ. ಸೊ ಸ್ವಲ್ಪ ದುರ್ವ್ಯವಹಾರ ಕಂಡು ಬಂತು, ಸ್ವಲ್ಪ ಆರ್ಥಿಕವಾದಂತ ದುರ್ವ್ಯವಹಾರ ಕಂಡು ಬಂದಿದ್ರಿಂದ 1-2 ಸರ್ತಿ ಹೇಳಿ ನೋಡಿದ್ವಿ, ಸರಿಪಡಿಸ್ಕೊಂಡಿಲ್ಲ ಅಧಿಕಾರದಲ್ಲಿದ್ದವರು. ಸೊ ನಮ್ಗೆ ಇಲ್ಲಿ ಬೇರೆ ಗತಿ ಇಲ್ಲ ಅಂತ ಅಂದ್ಬಿಟ್ಟು ನಾನು ಮತ್ತು ವೆಂಕಟ ಶಿವಾರೆಡ್ಡಿ ಅವರು, ನಾವಿಬ್ರೇ ಗೋರಿಬಿದನೂರಿನವ್ರೆ, ನಾವಿಬ್ರು ತೀರ್ಮಾನ ಮಾಡಿ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ. ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ಕೊಂಡು ಅಷ್ಟೊತ್ತಿಗೆ ಸರಿಯಾಗಿ ಎಲೆಕ್ಷನ್ ಬಂತು. ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ್ವಿ. ನಾನು ವೆಂಕಟ ಶಿವಾರೆಡ್ಡಿ ಅವರು ಸೆಕ್ರೆಟರಿ, ನಾನು ಪ್ರೆಸಿಡೆಂಟ್ ಆಗಿ, ಜಾಯಿಂಟ್ ಸೆಕ್ರೆಟರಿ ಆಗಿ ಇನ್ನೊಬ್ರು ಅಲ್ಲೇ ಮೋಹನ್ ಅಂತ ಅವರು, ಸಂತೋಷ್ ಥಿಯೇಟರ್ ಇದೆಯಲ್ಲ ಡಿಸ್ಟ್ರಿಕ್ಟ್ ನಲ್ಲಿ, ಅದರದ್ದು ಓನರ್ಸ್ ಅವರು ಕೂಡ ಜಾಯಿಂಟ್ ಸೆಕ್ರೆಟರಿ ಆಗಿ ನಮ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು 5 ಜನ ಕೆಲವು ತಲ್ಲಂ ಫ್ಯಾಮಿಲಿ ಅಂತ ಒಂದು, ಅವರು ಮೂಲತಃ ಮಂಚನಹಳ್ಳಿಯವರು ಹೋಗಿ ಬಸವನಗುಡಿನಲ್ಲಿ ಇಡೀ ಬೀದಿನೇ ಅವ್ರದ್ದಾಗ್ಬಿಟ್ಟಿದೆ ಅಂತ ಶ್ರೀಮಂತರು ಎಲ್ಲ ಇರ್ತಕ್ಕಂಥ ಒಂದು ಸಂಸ್ಥೆ ಈ ತರ ದುರ್ವ್ಯವಹಾರಗಳಿಗೆ ಒಳಗಾಗಿದೆ ಅಂತಕ್ಕಂಥದ್ದು ನಮ್ ಗಮನಕ್ಕೆ ಬಂದು, ಇದಕ್ಕೆ ಏನಾದ್ರು ಮಾಡಿ ನಾವು ಸರಿಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಬಂದಾಗ ನಾವು ಕಂಟೆಸ್ಟ್ ಮಾಡಿದ್ವಿ. ನಾನು, ವೆಂಕಟ ಶಿವಾರೆಡ್ಡಿ ಅವರು, ಆಮೇಲೆ ಮೋಹನ್ ಅವರು, ನಾವೆಲ್ಲ ನಾವು ಒಂದು 5 ಜನ ಆಫೀಸ್ ಬೇರರ್ಸ್, ಎಲ್ಲ ದ್ವಾರಕನಾಥ್ ಅಂತ ಅವರೊಬ್ರು ಟ್ರೆಷರರ್, ನಾವೆಲ್ಲ ಕಂಟೆಸ್ಟ್ ಮಾಡಿದ ತಕ್ಷಣ ನಾವು ಬಹುಮತದಿಂದ ಆಯ್ಕೆ ಆದ್ವಿ. ಸೊ ಅದಾದಾಗಿಂದ ನಮ್ಮ ಕಾಲಕ್ಕೆ ಬಂದ ಮೇಲೆ ನ್ಯಾಷನಲ್ ಎಜುಕೇಶನ್ ಸೊಸೈಟಿನಲ್ಲಿ ಹೊಸದಾಗಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ವಿ. ಯಾವ ಒಂದು ಜಯನಗರದಲ್ಲಿ, ಜಯನಗರ ಕಾಲೇಜ್ ಪ್ರಿಮಿಸಸ್ ನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ವಿ. ಅದಾದ್ಮೇಲಿಂದ ಇವಾಗ ನೆಕ್ಸ್ಟ್ ಸುಬ್ರಹ್ಮಣ್ಯಪುರದಲ್ಲಿ ಕೆಲವು ಕೋರ್ಸಸ್ ಶುರು ಮಾಡ್ಬೇಕು ಅಂತ ಇದ್ದೀವಿ. ಹೀಗೆ ಕೆಲವೆಲ್ಲ ಶುರು ಮಾಡಿ. ಸೊ ನೀವು ಒಂದು ಯಾವಾಗ ಅಧಿಕಾರ ತಗೋತೀರ ಒಂದು ಪ್ರೆಸಿಡೆಂಟ್, ಸೊ ಅವಾಗ ಇದಾದಂತ ಒಂದು ಬದಲಾವಣೆ ಇವಾಗ ಒಂದು ಹಿಡಿತದಲ್ಲಿ ಇದೆ NES ಅನ್ನೋದು. ಸೊ ನೆಕ್ಸ್ಟ್ ಮುಂದಿನ ಧ್ಯೇಯ ನೀವು ಇಟ್ಕೊಂಡಿದ್ದೀರಿ ಅಂತ NES ವಿಚಾರದಲ್ಲಿ? ಯಾವ್ದನ್ನ ಹೆಚ್ಚಿನಾಗಿ ಸ್ವೀಕಾರ ಮಾಡ್ಕೊಂಡು ನಡೆಸ್ತೀನಿ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ ನನಗೆ ಇವಾಗ ಕಡಿಮೆ ಆಗ್ತಾ ಇದೆ. ಯಾಕೆಂದ್ರೆ ನನ್ನ ಏಜ್ ಫ್ಯಾಕ್ಟರ್, ನಾನು ನನ್ನ ಅಧಿಕಾರ ಮುಗಿಯೋದಕ್ಕೆ 95 ಕಂಪ್ಲೀಟ್ ಆಗ್ತೀನಿ. 95 ಆದ್ಮೇಲೆ ನನ್ಗೆ ಯಾವ ಇದಾದಂತ ಅವಾಗ ರಿಟೈರ್ಮೆಂಟ್ ತಗೊಳ್ಳೋಂತ ಸಾಧ್ಯತೆ ಇರ್ತದೆ, ಉತ್ಸಾಹ ಇರಲ್ಲ. ಮತ್ತೆ ಇನ್ನೊಂದು, ಎಲ್ಲಾರು ಅನ್ಕೊಳ್ತಾರೆ ಏನಪ್ಪಾ ಈ ಮುದುಕನ್ಗೆ ಇಷ್ಟೊಂದು ವಯಸ್ಸಾದ್ರೂ ಅಧಿಕಾರಿ ಕೊಡ್ಕೊಳ್ತಾನೆ ಇವನು. ಅದು ಮತ್ತೆ ಕಾಂಪಿಟೆಂಟ್ ಪರ್ಸನ್ಸ್ ಇದ್ದಾರೆ, ಈಗಾಗ್ಲೇ ಗಮನದಲ್ಲಿ ಇಟ್ಕೊಂಡಿದೀವಿ. ಸೊ ಮುಂದಿನ ಒಂದು ಅಧಿಕಾರ ವರ್ಗದವ್ರನ್ನ ನಾವು ಈಗಾಗ್ಲೇ ಸೆಲೆಕ್ಟ್ ಮಾಡಿ ಮನಸ್ಸಿನಲ್ಲಿ ಇಟ್ಕೊಂಡಿದೀವಿ, ಅನೌನ್ಸ್ ಮಾಡಿಲ್ಲ. ಇನ್ನು 1 ವರ್ಷ ಕಳೆದ್ಮೇಲೆ ನಮ್ಮ ಅವಧಿ ಮುಗಿಯುತ್ತೆ, ಅವಾಗ ಅವ್ರನ್ನ ಎಲೆಕ್ಟ್ ಮಾಡಿ ತಗೊಂಡ್ಬಂದು ಕೂಡಿಸಿ ನಾವು ರಿಟೈರ್ ಆಗ್ತೀವಿ.
ಅಂದ್ರೆ ಈಗ ಮುಖ್ಯವಾಗಿ ಒಂದಷ್ಟು ಜನಕ್ಕೆ ಒಂದು ಡೌಟ್ಸ್ ಇರುತ್ತೆ, ಅಂದ್ರೆ ನ್ಯಾಷನಲ್ ಕಾಲೇಜುಗಳಲ್ಲಿ ಓದಬೇಕು ಅಂತಂದ್ರೆ ಏನು ಒಂದು ಫೆಸಿಲಿಟಿ ಸಿಗ್ತದೆ, ಯಾಕೆ ನ್ಯಾಷನಲ್ ಕಾಲೇಜ್ ಚೂಸ್ ಮಾಡ್ಕೋಬೇಕು ಅನ್ನೋದು ನೀವೇನೇನು ಸಜೆಷನ್ ಕೊಡ್ತೀರಿ? ಬೆಸ್ಟ್ ಎಜುಕೇಶನ್ ಅಂತಂದ್ರೆ ನ್ಯಾಷನಲ್ ಕಾಲೇಜಸ್ ಅಲ್ಲಿ ಸೆಲೆಕ್ಷನ್ ಆಫ್ ದಿ ಕ್ಯಾಂಡಿಡೇಟ್ ನಾವು ಮ್ಯಾನೇಜ್ಮೆಂಟ್ ತೆಗೆದುಕೊಳ್ತೀವಿ. ಲೋಕಲ್ ಆಗಿ ಗೌರಿಬಿದನೂರು ಕಾಲೇಜಿಗೆ ಒಬ್ಬ ಲೆಕ್ಚರರ್ ಬೇಕಂದ್ರೆ ಪ್ರಿನ್ಸಿಪಾಲ್ಗೆ ಬಿಡೋದಿಲ್ಲ, ಮ್ಯಾನೇಜ್ಮೆಂಟ್ ತಗೊಳ್ತೀವಿ ನಾವು ಅದರಲ್ಲಿ ನಾನಾಗ್ಲಿ ವೆಂಕಟಸಿಂಹ ರೆಡ್ಡಿ ಅವರಾಗ್ಲಿ ಇಂಟರ್ಫಿಯರ್ ಆಗೋದಿಲ್ಲ. ಸೆಲೆಕ್ಷನ್ ಆಫ್ ದಿ ಕ್ಯಾಂಡಿಡೇಟ್ಸ್ ಈಗ ಇಂಜಿನಿಯರಿಂಗ್ ಕಾಲೇಜ್ಗೆ 12 ಜನ ತೆಗೆದುಕೊಂಡ್ವಿ. ನಾವು ಮುಂಚೆನೆ ಹೇಳಿದ್ವಿ 12 ಜನನೂ ಪೋಸ್ಟ್ ಗ್ರಾಜುಯೇಷನ್ ಆಗಿರ್ಬೇಕು, ಇಂಜಿನಿಯರಿಂಗ್ ಟೆಕ್ನಾಲಜಿನಲ್ಲಿ ಹೈಯೆಸ್ಟ್ ಎಜುಕೇಶನ್ ಇರಬೇಕು ಅಂತ ಅವ್ರನ್ನೇ ತಗೊಳ್ಳಿ ಅಂತ ಹೇಳಿ ಒಂದು ಕಮಿಟಿ ಮಾಡಿ ಬಿಟ್ಬಿಟ್ವಿ ನಾವು. ಸೊ ಆ ಕಮಿಟಿ ದೇ ಹ್ಯಾವ್ ಸೆಲೆಕ್ಟೆಡ್ ದ ಬೆಸ್ಟ್ ಆಫ್ ದಿ ಕ್ಯಾಂಡಿಡೇಟ್ಸ್. ಸೊ ನಮ್ಗೆ ಯಾವ ವಿಧವಾದಂತ ಮಾನಸಿಕ ಇದು ಇಲ್ಲ, ಧಾವಂತನೂ ಇಲ್ಲ, ಒಳ್ಳೆ ಸೆಲೆಕ್ಟ್ ಮಾಡಿದ್ದಾರೆ. ಅದೇ ಪ್ರಿನ್ಸಿಪಲ್ ನ ಎಲ್ಲಾ ಕಾಲೇಜಸ್ಗೂ ಅನ್ವಯಿಸ್ತೀವಿ, ಎಲ್ಲಾ ಬ್ರಾಂಚಸ್ಗೂ ಅನ್ವಯಿಸ್ತೀವಿ. ಬಸವನಗುಡಿಗಾಗ್ಲಿ, ಜಯನಗರ ಆಗ್ಬೋದು, ಗೌರಿಬಿದನೂರು ಆಗ್ಬೋದು, ಬಾಗೇಪಲ್ಲಿ ಆಗ್ಬೋದು, ಎಲ್ಲರಿಗೂ ಕಾಮನ್ ಆಗಿ ಸೆಲೆಕ್ಷನ್ ನಲ್ಲಿ ನಾವು ಕೂತ್ಕೊಳ್ತೀವಿ. ನಾವು ಇರೋದಿಲ್ಲ ಅಂತ ಹೇಳಲ್ಲ, ನಾವು ಸುಮ್ಮನೆ ಕೂತಿರ್ತೀವಿ, ಬಟ್ ವಿ ಡು ನಾಟ್ ಹ್ಯಾವ್ ಎನಿ ವಾಯ್ಸ್ ಆಫ್ ಸೆಲೆಕ್ಷನ್. ಹೀಗೆ ಹೀಗಾಗಿ ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಒಳ್ಳೆ ಜನನ ಹೈಲಿ ಕಾಂಪಿಟೆಂಟ್ ಪರ್ಸನ್ಸ್ ಅಪಾಯಿಂಟ್ ಮಾಡ್ತಾ ಇದ್ದೀವಿ. ಸೊ ಹೀಗಾಗಿ ಕ್ವಾಲಿಟಿ ಆಫ್ ಎಜುಕೇಶನ್ ಬಗ್ಗೆ ವಿಶೇಷವಾದಂತ ಗಮನ ಕೊಡ್ತಾ ಇದ್ದೀವಿ ಕಾಲೇಜಲ್ಲಿ. ಮುಖ್ಯವಾಗಿ ನಿಮ್ಮ ಒಂದು ಜೀವನದಲ್ಲಿ ಒಂದು ಪಾರ್ಟ್, ಒಂದು ಕಾಂಟ್ರಿಬ್ಯೂಷನ್, ಮೇಜರ್ ಕಾಂಟ್ರಿಬ್ಯೂಷನ್ ಅಂತ ನಿಮ್ಮ ಒಂದು ಧರ್ಮಪತ್ನಿಯವರು. ಸೊ ಇವರು ನಿಮ್ ಜೀವನದಲ್ಲಿ ಯಾವ ತರ ನಿಮ್ಗೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ, ಆಮೇಲೆ ಅವರು ಕೂಡ ನ್ಯಾಷನಲ್ ಹೈಸ್ಕೂಲ್ ಅಲ್ಲಿ ಕನ್ನಡ ಅಧ್ಯಾಪಕಿಯಾಗಿ ಕೆಲಸ ಮಾಡಿದ್ದಾರೆ. ಸೊ ಅವ್ರ ಬಗ್ಗೆ ಮಾತಾಡೋದಾದ್ರೆ ಸರ್. ನನ್ನ ಮದುವೆ ಆಗಿ ನನ್ನ ವೈಫು ನಮ್ಮ ಮನೆಗೆ ಹೊಸೂರಿಗೆ ಬಂದಾಗ she was qualified to become a teacher in the high school. ಅದು ಪಂಡಿತ್ ಪರೀಕ್ಷೆ. ಕನ್ನಡ ಟೀಚರ್ಸೇ ಸಿಗ್ತಾ ಇರ್ಲಿಲ್ಲ ಅವಾಗ. ನೀವು ಎಷ್ಟು ಹುಡುಕೊಂಡು ಹೋಗ್ಲಿ, ಅಡ್ವರ್ಟೈಸ್ಮೆಂಟ್ ಕೊಡ್ಲಿ, ಏನ್ ಮಾಡ್ಲಿ, ಕನ್ನಡ ಸಬ್ಜೆಕ್ಟ್ಗೆ ಟೀಚರ್ಸೇ ಇಲ್ಲ. ಸೊ ಹೀಗಾಗಿ ತುಂಬಾ ದೊಡ್ಡ ಪ್ರಾಬ್ಲಮ್ ಅವರು. ಫಾರ್ಚುನೇಟ್ಲಿ ಶಿ ಹ್ಯಾಡ್ ಒನ್ ಕನ್ನಡ ಪಂಡಿತ್ ಪರೀಕ್ಷೆ ಅಂತ ಹೇಳಿ ಮೈಸೂರಿನಿಂದ ಅದನ್ನ ಕಂಡಕ್ಟ್ ಮಾಡ್ತಾ ಇದ್ರು. ಸೊ ಅವರು ಸೆಕೆಂಡರಿ ಎಜುಕೇಶನ್ ಬೋರ್ಡ್ನವರು ಮಾಡ್ತಾ ಇದ್ದಂತ ಪಂಡಿತ್ ಪರೀಕ್ಷೆನಲ್ಲಿ ಈಕೆ ಅಪಿಯರ್ ಆಗಿ ಪಾಸ್ ಮಾಡಿದ್ರು. ಪಾಸ್ ಮಾಡ್ಕೊಂಡು ಬಂದ್ಮೇಲೆ ಮದುವೆ ಆಯ್ತು. ಮದುವೆ ಆದ್ಮೇಲೆ 1 ವರ್ಷ ಸುಮ್ಮನೆ ಮನೆಯೊಳಗೆ ಇದ್ರು, ಏನ್ ಕೆಲಸ ಇಲ್ಲ ಅಂತ. ಆಮೇಲೆ ಕನ್ನಡದು ಹೈಸ್ಕೂಲಲ್ಲಿ ಶಾರ್ಟೇಜ್ ಆಯ್ತು. ಆಮೇಲೆ HMಗೆ ಗೊತ್ತಿತ್ತು ಈಕೆ ಕ್ವಾಲಿಫಿಕೇಶನ್. ಏಕೆಂದ್ರೆ ಬಂದಾಗೆಲ್ಲ ನಮ್ಮನೆ ಒಳಗೆ ಉಳ್ಕೊಂಡು ಊಟ ತಿಂಡಿ ಯಾವ್ದೊಂದು ಮಾಡ್ಬೇಕಾದ್ರು ನನ್ನ ವೈಫೇ ಮಾಡ್ಬೇಕಾಗಿತ್ತು. ಸೊ ಹೀಗಾಗಿ ಆತ್ಮೀಯತೆ HM ಜೊತೆನಲ್ಲೂ ಉಂಟಾಗಿತ್ತು. ಆಕೆಗೆ ಕೇಳಿದ್ರು ನಿಮ್ದು ಏನು ಕ್ವಾಲಿಫಿಕೇಶನ್, ಅದು ಇದು. ಆಮೇಲೆ ಎಲ್ಲ ಕನ್ಫರ್ಮ್ ಮಾಡ್ಕೊಂಡ್ರು. ಶಿ ಇಸ್ ಎಲಿಜಿಬಲ್ ಟು ಬಿಕಮ್ ಎ ಟೀಚರ್ ಇನ್ ದಿ ನ್ಯಾಷನಲ್ ಹೈಸ್ಕೂಲ್ ಅಂತಕ್ಕಂಥ ಕನ್ಫರ್ಮ್ ಮಾಡ್ಕೊಂಡು ಬಂದ್ರು. ಒಂದಿನ ನೀನ್ ನಾಳೆಯಿಂದ ಡ್ಯೂಟಿಗೆ ಬಂದ್ಬಿಡ್ಬೇಕಪ್ಪ ಅಂತಂದ್ರೆ, ಸರ್ ನಮ್ಗೆ ಬೇಡ ಸರ್, ನಮ್ಗೆ ಟೀಚಿಂಗ್ ಪ್ರೊಫೆಷನ್ ಯಾವ್ದು ಬೇಡ, ಮನೆ ಒಳಗೆ ಸಂಸಾರ ಮಾಡ್ಕೊಂಡಿದ್ರು ಸಾಕು ಅಂತಂದ್ರು. ಆದ್ರೂ ಗಲಾಟೆ ಮಾಡಿ ಸೇರ್ಕೊಳ್ಳೇಬೇಕು ಅಂತ HM ಹೇಳಿದ್ರಿಂದ ಹೈಸ್ಕೂಲ್ನಲ್ಲಿ ಕನ್ನಡ ಟೀಚರ್ ಆಗಿ ಅಪಾಯಿಂಟ್ ಆದ್ರು. ಕನ್ನಡ ಟೀಚರ್ ಅಪಾಯಿಂಟ್ ಆದ್ಮೇಲೆ 40 years ಕಂಟಿನ್ಯೂಸ್ ಆಗಿ ಇಲ್ಲಿ ಕೆಲಸ ಒಂದು ಅವಕಾಶ ಸಿಕ್ತು. ಮಧ್ಯೆ ಒಂದು ಕೆಲವು ದಿನ ಒಂದು 2-3 ತಿಂಗಳು ಕೂಡ ಇನ್ಚಾರ್ಜ್ ಹೆಡ್ ಮಿಸ್ಟ್ರೆಸ್ ಆದ್ರು. ಹೆಡ್ ಮಾಸ್ಟರ್ ಟ್ರಾನ್ಸ್ಫರ್ ಆದ್ರಿಂದ ಇನ್ನೊಬ್ಬ ಆಲ್ಟರ್ನೇಟಿವ್ ಹೆಡ್ ಮಾಸ್ಟರ್ ಮಾಡೋ ತನಕ ಒಂದು 3 months ಹೆಡ್ ಮಿಸ್ಟ್ರೆಸ್ ಆಗಿ ವರ್ಕ್ ಮಾಡಿದ್ರು. ಅದಾದ್ಮೇಲೆ ನಮ್ಮ ಸಿಸ್ಟರ್ ಡಾಕ್ಟರ್ ಗಂಡು ಮಗು ಹುಡ್ದ. ಆ ಮಗುನ ನೋಡ್ಕೊಳ್ಳೋದಕ್ಕೆ ಇಲ್ಲಿ ರತ್ನಮ್ಮ ಅವ್ರಿಗೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಅವರು ಡಾಕ್ಟರ್ ಆದ್ರಿಂದ ಶಿ ಹ್ಯಾಸ್ ಟು ಡೆಡಿಕೇಟ್ ಹರ್ ಪ್ರೊಫೆಷನಲ್ ವರ್ಕ್. ಅದರಿಂದ ಸೊ ಇವರು ರಿಸೈನ್ ಮಾಡಿಸಿ ಮಗುನ ನೋಡ್ಕೊಳ್ಳೋದಕ್ಕೆ ಮನೆಯೊಳಗೆ ಸ್ಕೂಲಿಂದ. ನಿಮ್ಮ ಒಂದು ಜೀವನದಲ್ಲಿ ವೃತ್ತಿ ಜೀವನ ಇರ್ಬೋದು ಅಥವಾ ನೀವು ಏನೇ ಒಂದು ಸ್ಟೆಪ್ ಇಟ್ಟರು ಕೂಡ ಅವ್ರಿಗೆ ಒಂದು ಸಪೋರ್ಟ್ ಯಾವ ತರ ಇರ್ತಾ ಇತ್ತು?
ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ, ಯಾವ್ದಕ್ಕೂ ಇಲ್ಲ ಅಂತ ಹೇಳಿ. ಯಾವ್ದಕ್ಕೂ ಇಲ್ಲ ಅಂತ ಹೇಳಿಲ್ಲ. ಓಕೆ ಇವತ್ತಿಗೂ ಹಾಗೆ ನಡ್ಕೊಂಡು ಹೋಗ್ತಾರೆ. ಹಂಗೆ. ಸೊ ಈ ವಯಸ್ಸಲ್ಲಿ ಜವಾಬ್ದಾರಿ ತಗೊಂಡ್ರು ಕೂಡ ಅದಕ್ಕೂ ಸಪೋರ್ಟ್ ಇದೆ. Support ಇದೆ. ಓಕೆ. 93 ವರ್ಷಗಳ ಸುದೀರ್ಘ ಪಯಣದಲ್ಲಿ ಒಂದ್ಸಲಿ ಹಿಂಗೆ ಹಿಂತಿರುಗಿ ನೋಡಿದಾಗ ಮತ್ತೆ ಈ ಒಂದು ವೈದ್ಯ ವೃತ್ತಿಯ ಒಂದು ಸಾರ್ಥಕತೆ ನೋಡಿದಾಗ ಎಷ್ಟು ತೃಪ್ತಿ ಅನ್ಸುತ್ತೆ ಸರ್ ನಿಮ್ಮ ಜೀವನದಲ್ಲಿ? ತುಂಬಾ ಮನಸ್ಸಿಗೆ ಸಮಾಧಾನ ಇದೆ. ಯಾಕೆಂದ್ರೆ ಎಂತದ್ದು ಮೆಡಿಕಲ್ ಏಡ್ ಸಿಕ್ಕದೇ ಇದ್ದಾಗ ನಾನು ಹೋಗಿ ಅಲ್ಲಿ ಇಷ್ಟು ವರ್ಷಗಳು ನಾನು ದುಡಿಮೆ ಮಾಡಿದ್ನಲ್ಲ ಅಂತ, ಅದಕ್ಕೆಲ್ಲ ಕೇವಲ ನರಸಿಂಹಯ್ಯನವ್ರು ಒಬ್ಬರೇ ಕಾರಣ ಆದ್ರೂ ಕೂಡ ನನ್ನ ಮನಸ್ಸು, ನನ್ನ ಪ್ರೇರಣೆ ಶಕ್ತಿ ಅದಕ್ಕೆ ಪೂರಕವಾಗಿ ನಿಂತ್ಕೊಳ್ತಾ ಆಗ್ಲಿ ಎಗೇನೆಸ್ಟ್ ಆಗಿ ಯಾವತ್ತೂ ನಾನು ಯೋಚನೆ ಮಾಡಲೇ ಇಲ್ಲ. ನರಸಿಂಹಯ್ಯ ಹೇಳಿದ್ರೆ ಮುಗಿದೋಯ್ತಪ್ಪ, ಆಯ್ತು ಮಾತು ಮೀರೋದಕ್ಕೆ ಹೇಗೆ ಸಾಧ್ಯ ಅಂತಕ್ಕಂಥ ಮನೋಭಾವದಿಂದ ತೃಪ್ತಿ ಪಡ್ಕೊಳ್ತಾ ಇದ್ದೆ. ಮತ್ತು ನನ್ನ ಪ್ರೊಫೆಷನ್ ಅಲ್ಲಿ ಅಷ್ಟು ವರ್ಷಗಳು ಕೂಡ ಪ್ರತಿದಿನ ಒಂದೊಂದು ಹೊಸ ಹೊಸ ಅನುಭವ ಆಗ್ತಾನೆ ಇತ್ತು. ನಾನು ಮೊದಲು ಬಿಗಿನಿಂಗ್ ಅಲ್ಲಿ ಡಾಕ್ಟರ್ ಆಗಿ ಬಂದಾಗ ಸೈಕಲ್ ತೆಗೆದುಕೊಂಡಿದ್ದೆ. ಯಾಕಂದ್ರೆ ನನ್ನ ಹತ್ರ ಸೈಕಲ್ ಕೂಡ ಇರ್ಲಿಲ್ಲ. ಎಜುಕೇಶನ್ ಮುಗಿಸೋದೇ ಒಂದು ಪ್ರಯಾಸ ಆಗಿತ್ತು, ಅಷ್ಟೊಂದು ಬಡತನ ಇತ್ತು. ನಮ್ಮ ತಂದೆಯವರು ಕೂಡ ಅಷ್ಟೊಂದು ಹೆಚ್ಚಿಗೆ ದುಡ್ಡು ನನಗೆ ಸಹಾಯ ಮಾಡೋ ಸ್ಥಿತಿನಲ್ಲಿ ಇರ್ಲಿಲ್ಲ. ಆಮೇಲೆ ಒಂದು ಸೈಕಲ್ ತೆಗೆದುಕೊಂಡೆ. ಆಮೇಲೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆಫ್ ದಿ ಹಾಸ್ಪಿಟಲ್, ಅದಕ್ಕೆ ಒಂದು ಸ್ವಲ್ಪ ದುಡ್ಡು ಬೇಕಾಗುತ್ತಲ್ಲ. ಅಲ್ಲೇ ಪಾಪ ಹೊಸೂರಿನಲ್ಲೇ ಇದ್ದಂತ ಒಬ್ಬ ವರ್ತಕರು, ಕೋದಂಡರಾಮಯ್ಯ ಅಂತ, ಅವರು ಪಾಪ ನನಗೆ ಆರ್ಥಿಕವಾಗಿ ದುಡ್ಡು ಕೊಟ್ಟರು. ಏನೇನ್ ಬೇಕೋ ಎಲ್ಲ ತಂದ್ಕೊಳಪ್ಪ. ಅವರ ಒಂದು ಆರ್ಥಿಕ ಸಹಾಯದಿಂದ ನನಗೆ ಏನೇನ್ ಬೇಕು ಅಂತ ಮೆಡಿಸಿನ್ಸ್ ಎಲ್ಲ ತಗೊಂಡೆ. ಪ್ರಾರಂಭದಲ್ಲಿ ಒಂದು ಸಣ್ಣ ರೂಮ್ ನಲ್ಲಿ ಶುರು ಮಾಡಿದ್ದಾಯ್ತು ಕ್ಲಿನಿಕ್. ಆಮೇಲೆ ಸ್ವಲ್ಪ ದೊಡ್ಡದಾಗಿ ಕಟ್ಕೊಂಡೆ. ಇವತ್ತಿಗೂ ಅದು ಬೇರೆ ಇನ್ನೊಬ್ಬರಿಗೆ ಕೊಟ್ಟಿದ್ದೀನಿ. ಅವರ ನೇತೃತ್ವದಲ್ಲಿ ಚೆನ್ನಾಗಿ ನಡೀತಾನೆ ಇದೆ, ಸಮಾಧಾನ ಇದೆ. ಈಗ ಇಷ್ಟು ವರ್ಷದ ಒಂದು ಜರ್ನಿ ಎಲ್ಲ ನೋಡಿದಾಗ ತುಂಬಾ ಜನಕ್ಕೆ ಮಾರ್ಗದರ್ಶನ ಕೂಡ ಆಗ್ತಿದೆ. ಈ ಒಂದು ವಯಸ್ಸಲ್ಲಿ ಇಷ್ಟು ಜವಾಬ್ದಾರಿ ತಗೊಂಡು ತುಂಬಾ ಜನಕ್ಕೆ ಯುವ ಪೀಳಿಗೆ ತುಂಬಾ ರೋಲ್ ಮಾಡಲು ಕೂಡ ಆಗ್ತೀವಿ. ಸೊ ಇತ್ತೀಚೆಗೆ ಡಾಕ್ಟರ್ ಆಗ್ಬೇಕನ್ನುವಂತ ಒಂದು ಯುವಕರಿಗೆ ಏನ್ ಹೇಳ್ತೀವಿ, ಸಜೆಷನ್ ಕೊಡೋದಾದ್ರೆ? ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಬೇಕು ಅಂದ್ರೆ, ಶ್ರದ್ಧೆ ಇಟ್ಕೊಂಡು ಕೆಲಸ ಮಾಡಬೇಕು ಅಂತಂದ್ರೆ ಮಾತ್ರ ಇವಾಗ ಹೋಗ್ಬಹುದು. ಇಲ್ಲದೆ ಇವಾಗ ಏನಾಗಿದೆ, ಮೆಡಿಕಲ್ ಪ್ರೊಫೆಷನ್ ಅಲ್ಲಿ ತುಂಬಾ ಜನ ಗ್ರಾಜುಯೇಟ್ಸ್ ಜನರೇಟ್ ಆಗ್ತಾನೆ ಇದ್ದಾರೆ. ಮೊದಲು ಎಂಟೈರ್ ಕರ್ನಾಟಕಕ್ಕೆ ದೇರ್ ವಾಸ್ ಓನ್ಲಿ ಒನ್ ಮೆಡಿಕಲ್ ಕಾಲೇಜ್, ದಟ್ ಈಸ್ ಮೈಸೂರು. ಮೈಸೂರು ಮೆಡಿಕಲ್ ಕಾಲೇಜ್ ಬಿಟ್ಬಿಟ್ರೆ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಕೂಡ ಮೈಸೂರು ಮೆಡಿಕಲ್ ಕಾಲೇಜ್ ಶುರುವಾದ ಒಂದು 8-10 ವರ್ಷಕ್ಕೆ ಶುರುವಾಗಿದ್ದು. ಇಲ್ಲಿ ಡಾಕ್ಟರ್ ಶಿವರಾಮ್ ಅಂತ ಮೆಜೆಸ್ಟಿಕ್ ನಲ್ಲಿ ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರು. ಅವರ ನೇತೃತ್ವದಲ್ಲಿ ಮೆಡಿಕಲ್ ಕಾಲೇಜು ಶುರುವಾಯಿತು ಇಲ್ಲಿ ಬೆಂಗಳೂರಲ್ಲಿ. ಅಲ್ಲಿಗೆ ಅದಾದ್ಮೇಲಿಂದ ನಿಧಾನವಾಗಿ ಗ್ರಾಜುಯಲ್ ಆಗಿ KGF ಅಲ್ಲಿ ಒಂದು ಶುರುವಾಯಿತು, ಮಂಡ್ಯದಲ್ಲಿ ಒಂದು ಶುರುವಾಯಿತು. ಎವ್ರಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಮೆಡಿಕಲ್, ಈವನ್ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಮೆಡಿಕಲ್ ಕಾಲೇಜ್ ಇವಾಗ ರೆಡಿ ಆಗಿದೆ. ಸೊ ಹೀಗೆ ಪ್ರತಿಯೊಂದು ಜಿಲ್ಲೆನಲ್ಲೂ ಮೆಡಿಕಲ್ ಕಾಲೇಜಸ್ ಇದೆ. ನಂಬರ್ ಆಫ್ ಗ್ರಾಜುಯೇಟ್ಸ್ ಜಾಸ್ತಿ ಜನ ಬರ್ತಾ ಇದ್ದಾರೆ. ಅಂಥವ್ರಿಗೆಲ್ಲನೂ ನಮ್ಮ ಅಡ್ವೈಸು, ಮೆಡಿಕಲ್ ಪ್ರೊಫೆಷನ್ ತುಂಬಾ ಪ್ರೀತಿಯಿಂದ ತೆಗೆದುಕೊಂಡು, ದುಡ್ಡು ಬರಲಿ ಬರದೆ ಹೋಗ್ಲಿ, ನಾವು ಇದಕ್ಕೆ ನಾವು ನಿಂತು ಒಂದು ಸೇವಾ ಮನೋಭಾವದಿಂದ ಕೆಲಸ ಮಾಡ್ತೀವಿ ಅಂತಕ್ಕಂಥ ಒಂದು ಹಠನ ನೀವು ಬೆಳೆಸ್ಕೊಂಡಿದ್ರೆ ಮಾತ್ರ ಮೆಡಿಕಲ್ ಪ್ರೊಫೆಷನ್ ಬನ್ನಿ. ಇಲ್ಲೇ ಹೋದ್ರೆ ನಿಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತಕ್ಕಂಥ ಒಂದು ಅಡ್ವೈಸ್ ನಂದು. ಸೊ ಹೀಗಾಗಿ ಅಂತ ಒಂದು ಗ್ಲಾಮರು 50-60 ವರ್ಷದ ಕೆಳಗಡೆ ಇದ್ದಂತ ಗ್ಲಾಮರು ಇವತ್ತಿನ ದಿನ ಇಲ್ಲ. MBBS ಸೇರಿದ್ದೇನೆ ಅಂತಂದ್ರೆ ಏನೋ ಒಂದು ಇದು ಸಂಭ್ರಮ. ಬಟ್ ಇವಾಗ ಅದೆಲ್ಲ ಏನಿಲ್ಲ. It's become just like any other BE course or BTech course. ನಂತರ ಈಗ ಮೆಡಿಕಲ್ ನಿಂದ ವೃತ್ತಿಯಿಂದ ನೀವು ನಿವೃತ್ತಿ ಆಗಿದ್ರೆ ಅಥವಾ ಯಾವಾಗ ಸಜೆಷನ್ ಕೊಡ್ತಾ ಇದ್ದೀರಾ ಎಲ್ಲಾದ್ರೂ ಎಮರ್ಜೆನ್ಸಿ ಟೈಮ್ ಅಲ್ಲಿ? ಎಮರ್ಜೆನ್ಸಿ ಟೈಮ್ ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ್ಲೂ ವರ್ಕ್ ಮಾಡ್ತಾನೆ ಇದ್ದೀರಿ? ಬರ್ತಾರೆ, ನಮ್ಮ ಊರಿನಿಂದ ಬಂದ್ಬಿಡ್ತಾರೆ, ಹೊಸೂರಿನಿಂದ. ಒಂದು ಪಾಪ ಕೇಳ್ತಾರೆ, 1 ದಿನ 2 ದಿನ ಇಲ್ಲೇ ಇರ್ತಾರೆ. ಅವ್ರಿಗೆಲ್ಲ ಸೆಲೆಕ್ಟ್ ಮಾಡಿ ಕಳಿಸ್ಕೊಡ್ತಾರೆ.
ಬಟ್ ತುಂಬಾ ಕಡಿಮೆ. ಸೊ ಇದು ವೀಕ್ಷಕರೇ ಡಾಕ್ಟರ್ ಸುಬ್ರಹ್ಮಣ್ಯ ಅವರು, ಪ್ರೀತಿಯಿಂದ ಡಾಕ್ಟರ್ ಸುಬ್ಬು ಅಂತ ಕೂಡ ನಮ್ಮ ತಾಲೂಕಲ್ಲೆಲ್ಲ ಕರೀತಾರೆ. ಸೊ ಇವರ ಒಂದು ಜೀವನ ಒಂದು ಅನೇಕರಿಗೆ ರೋಲ್ ಮಾಡಲ್ ಕೂಡ ಆಗುತ್ತೆ. ಸೊ ಸಾಕಷ್ಟು ವಿಚಾರಗಳನ್ನ ಸರ್ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಸರ್ ತಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ಕೂಡ ನಮ್ಗೆ ಟೈಮ್ ಕೊಟ್ಟು ಸುದೀರ್ಘವಾದ ಒಂದು ಚರ್ಚೆ ಅಥವಾ ವಿಷಯಗಳನ್ನ ಹಂಚ್ಕೊಂಡಿದ್ದೀರಿ. ತಮ್ಗೆ ಧನ್ಯವಾದಗಳು ಸರ್. ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ತಮ್ಮ ಮುಂದೆ ಬರ್ತೀನಿ ವೀಕ್ಷಕರೇ. ನಮಸ್ಕಾರ.